ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು ಸೆಪ್ಟೆಂಬರ್ 6, 2025ರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಇಲ್ಲಿ ಪಟ್ಟಿ ಮಾಡಲಾಗಿರುವ ಎಲ್ಲ ವಿಷಯಗಳ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಇದುವರೆಗೆ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರಚಲಿತ ವಿದ್ಯಮಾನಗಳ ತರಗತಿಗಳನ್ನು ವೀಕ್ಷಿಸಿ. ಮೊದಲನೇ ಮಾಹಿತಿ, ಹೆಲ್ತ್ ಎಐ ಜಾಗತಿಕ ನಿಯಂತ್ರಕ ಜಾಲ. ಇತ್ತೀಚೆಗೆ ಆರೋಗ್ಯ ರಕ್ಷಣೆಯಲ್ಲಿ ಎಐ ಮೇಲ್ವಿಚಾರಣೆಯನ್ನ ಬಲಪಡಿಸುವ ಉದ್ದೇಶದಿಂದ ಭಾರತವು ಆರೋಗ್ಯ ಎಐ ಜಾಗತಿಕ ನಿಯಂತ್ರಕ ಜಾಲವನ್ನ ಸೇರಿಕೊಂಡಿದೆ. ಹೆಲ್ತ್ ಎಐ ಜಾಗತಿಕ ನಿಯಂತ್ರಕ ಜಾಲ ಇದು ಜಿನಿವಾ ಮೂಲದ ಸ್ವತಂತ್ರ ಲಾಭರಹಿತ ಸಂಸ್ಥೆಯಾಗಿದ್ದು ಎಐ ಚಾಲಿತ ಆರೋಗ್ಯ ನಾವೀನ್ಯತೆಗಳಿಗೆ ಸಮಾನ ಪ್ರವೇಶವನ್ನ ಉತ್ತೇಜಿಸುತ್ತದೆ. ಇದು ಆರೋಗ್ಯ ರಕ್ಷಣೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಸುರಕ್ಷಿತ ಮತ್ತು ಪರಿಣಾಮಕಾರಿ ಬಳಕೆಗೆ ಮೀಸಲಾಗಿರುವ ಆರೋಗ್ಯ ನಿಯಂತ್ರಕರ ಜಾಗತಿಕ ಜಾಲವಾಗಿದೆ. ಈ ನೆಟ್ವರ್ಕ್ ಗುಂಪಿನ ಸದಸ್ಯರು ಪಾರದರ್ಶಕತೆ ಮತ್ತು ಸಹಯೋಗವನ್ನ ಬೆಂಬಲಿಸಲು ನೋಂದಾಯಿತ ಎಐ ಆರೋಗ್ಯ ಪರಿಕರಗಳ ಜಾಗತಿಕ ಡೈರೆಕ್ಟರಿಯನ್ನು ಸಹ ಪ್ರವೇಶಿಸುತ್ತದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಡಿಜಿಟಲ್ ಆರೋಗ್ಯ ಮತ್ತು ದತ್ತಾಂಶ ವಿಜ್ಞಾನದಲ್ಲಿ ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಇಂಡಿಯಾ ಎಐ ಹೆಲ್ತ್ ಎಐ ಜೊತೆ ಕೆಲಸ ಮಾಡುತ್ತವೆ. ನೆಕ್ಸ್ಟ್, P47 ಪ್ರೋಟೀನ್. ಎಸ್ಎನ್ ಬೋಸ್ ರಾಷ್ಟ್ರೀಯ ಮೂಲಭೂತ ವಿಜ್ಞಾನ ಕೇಂದ್ರದ ಸಂಶೋಧಕರು ಪ್ರೋಟೀನ್ P47 ಯಾಂತ್ರಿಕ ಚಾಪೆರೋನ್ ಆಗಿ ಕಾರ್ಯನಿರ್ವಹಿಸುವ ಅನಿರೀಕ್ಷಿತ ಸಾಮರ್ಥ್ಯವನ್ನ ಎತ್ತಿ ತೋರಿಸಿದ್ದಾರೆ. ಆದ್ದರಿಂದ P47 ಪ್ರೋಟೀನ್ ಸುದ್ದಿಯಲ್ಲಿದೆ. ಏನಿದು ಚಾಪೆರೋನ್? ಚಾಪೆರೋನ್ಗಳು ಪ್ರೋಟೀನ್ಗಳ ಕುಟುಂಬವಾಗಿದ್ದು ಇವು ಬಿಚ್ಚಿಕೊಂಡ ಪ್ರೋಟೀನ್ಗಳ ಸ್ಥಿರೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. P47 ಇದು ಕೋಪ್ಯಾಕ್ಟರ್ ಪ್ರೋಟೀನ್ ಆಗಿದ್ದು ಇದನ್ನು ಸಾಮಾನ್ಯವಾಗಿ ಸೆಲ್ಯುಲಾರ್ ಯಂತ್ರ P97ಗೆ ಸಹಾಯಕ ಎಂದು ಕರೆಯಲಾಗುತ್ತದೆ. ಇದು ಪ್ರೋಟೀನ್ಗಳನ್ನ ಚಲಿಸುವ ಮತ್ತು ವಿಘಟಿಸುವಲ್ಲಿ ಒಳಗೊಂಡಿರುವ ಒಂದು ಶಕ್ತಿ ಕೇಂದ್ರವಾಗಿದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಲುಮೆನ್ನಿಂದ ಸೈಟೋಪ್ಲಾಸಂಗೆ ಪ್ರೋಟೀನ್ ಹೊರತೆಗೆಯುವಿಕೆಯ ಯಾಂತ್ರಿಕ ದಕ್ಷತೆಯನ್ನು P47 ಹೆಚ್ಚಿಸುತ್ತದೆ ಎಂದು ಅಧ್ಯಯನವು ಬಹಿರಂಗಪಡಿಸಿದೆ. P47 ಒತ್ತಡದಲ್ಲಿ ಪಾಲಿಪೆಪ್ಟೈಡ್ಗಳನ್ನ ಸ್ಥಿರಗೊಳಿಸುತ್ತದೆ, ಕಿರಿದಾದ ರಂಧ್ರಗಳ ಮೂಲಕ ಅವುಗಳನ್ನ ಮಾರ್ಗದರ್ಶನ ಮಾಡುತ್ತದೆ, ತಪ್ಪಾಗಿ ಮಡಚುವ ಅಪಾಯವನ್ನ ಕಡಿಮೆ ಮಾಡುತ್ತದೆ, ಪ್ರೋಟೀನ್ ಸ್ಥಳಾಂತರದ ಯಶಸ್ಸನ್ನ ಸುಧಾರಿಸುತ್ತದೆ. ಈ ಸಂಶೋಧನೆಯು P47 ನಂತಹ ಸಹ ಅಂಶಗಳು ಸ್ವಾಯತ್ತ ಬಲ ಅವಲಂಬಿತ ಚಾಪೆರೋನ್ ತರಹದ ಚಟುವಟಿಕೆಯನ್ನು ಹೊಂದಿವೆ ಎಂಬುದಕ್ಕೆ ಮೊದಲ ನೇರ ಏಕ ಅಣು ಪುರಾವೆಯನ್ನು ಇದು ಪ್ರತಿನಿಧಿಸುತ್ತದೆ. P47 ನಂತಹ ಯಾಂತ್ರಿಕ ಸಹ ಅಂಶಗಳನ್ನು ಗುರಿಯಾಗಿಸಿಕೊಳ್ಳುವುದರಿಂದ ಪ್ರೋಟೀನ್ ಅಸ್ಥಿರತೆಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಹೊಸ ಚಿಕಿತ್ಸಕ ತಂತ್ರಗಳಿಗೆ ಕಾರಣವಾಗಬಹುದು ಎಂದು ಸಂಶೋಧನೆಗಳು ಸೂಚಿಸುತ್ತವೆ. ನೆಕ್ಸ್ಟ್, ರಣಹದ್ದು ಜಾಲ ಪೋರ್ಟಲ್, ವಲ್ಚರ್ ನೆಟ್ವರ್ಕ್ ಪೋರ್ಟಲ್. ಇದನ್ನ ಇತ್ತೀಚೆಗೆ ಅಸ್ಸಾಂನ ಮೂಲದ ಪ್ರತಿಷ್ಠಾನವೊಂದು ಆರಂಭಿಸಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ರಣಹದ್ದು ನೆಟ್ವರ್ಕ್ ಪೋರ್ಟಲ್ ಇದು ಭಾರತದ ರಣಹದ್ದುಗಳ ಕುರಿತು ಸಮಗ್ರ ಜ್ಞಾನ ಮತ್ತು ಜಾಗೃತ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಕ್ಲೌಡ್ ಆಧಾರಿತ ಪೋರ್ಟಲ್ ಆಗಿದೆ. ಏನಿದು ಕ್ಲೌಡ್ ಆಧಾರಿತ ಪೋರ್ಟಲ್? ಇದು ವೆಬ್ ಆಧಾರಿತ ಇಂಟರ್ಫೇಸ್ ಆಗಿದ್ದು ಬಳಕೆದಾರರಿಗೆ ಕ್ಲೌಡ್ ಸೇವೆಗಳು ಮತ್ತು ಸಂಪನ್ಮೂಲಗಳನ್ನು ಪ್ರವೇಶಿಸಲು ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಭಾರತದಲ್ಲಿ ಇದೇ ಮೊದಲು ದೊಡ್ಡ ಸ್ಕ್ಯಾವೆಂಜರ್ ಪಕ್ಷಿಗಳನ್ನ ಉಳಿಸುವಲ್ಲಿ ತೊಡಗಿರುವ ವ್ಯಕ್ತಿಗಳ ಜಾಲವನ್ನ ಈ ಪೋರ್ಟಲ್ ನಿರ್ಮಿಸುತ್ತದೆ. ಇದನ್ನು ವಿ ಫೌಂಡೇಶನ್ ಇಂಡಿಯಾ ಆರಂಭಿಸಿದ್ದು ಅಸ್ಸಾಂ ಬರ್ಡ್ ಮಾನಿಟರಿಂಗ್ ನೆಟ್ವರ್ಕ್ ಮತ್ತು ಇತರ ಸಂಸ್ಥೆಗಳಂತಹ ಸಮರ್ಪಿತ ಪಾಲುದಾರರಿಂದ ಬೆಂಬಲಿತವಾಗಿದೆ. ಜಾಗೃತಿ ಅಭಿಯಾನಗಳನ್ನ ನಡೆಸಲು ಆಸಕ್ತಿ ಹೊಂದಿರುವ ಯಾರಿಗಾದರೂ ವೈಜ್ಞಾನಿಕ ಮಾಹಿತಿಯನ್ನ ಸಂಗ್ರಹಿಸಲು, ಜಾಗೃತಿ ಮೂಡಿಸಲು ಮತ್ತು ಉಚಿತವಾಗಿ ಡೌನ್ಲೋಡ್ ಮಾಡಬಹುದಾದಂತಹ ಔಟ್ರೀಚ್ ಸಾಮಗ್ರಿಗಳನ್ನ ಒದಗಿಸಲು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದು ರಣಹದ್ದುಗಳ ಮೃತದೇಹ, ವಿಷ, ಹಾನಿಕಾರಕ ಪಶು ವೈದ್ಯಕೀಯ ಔಷಧಗಳಾದ ಡೈಕ್ಲೋಫೆನಾಕ್ ಮತ್ತು ನಕಾರಾತ್ಮಕ ಸಾಮಾಜಿಕ ಗ್ರಹಿಕೆಗಳ ಬೆದರಿಕೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಇವೆಲ್ಲವೂ ರಣಹದ್ದುಗಳ ಸಂಖ್ಯೆಯ ಕುಸಿತಕ್ಕೆ ಕಾರಣವಾಗುತ್ತಿವೆ. ಇದನ್ನು ಅಸ್ಸಾಮಿಯಿಂದ ಆರಂಭಿಸಿ ಸ್ಥಳೀಯ ಭಾಷೆಗಳಲ್ಲಿ ಮಾಹಿತಿಯನ್ನ ಪ್ರಸಾರ ಮಾಡುತ್ತಿದೆ.
ತೆಳ್ಳಗಿನ ಕೊಕ್ಕಿನ ರಣಹದ್ದು, ಬಿಳಿ ಪೃಷ್ಠದ ರಣಹದ್ದು, ಕೆಂಪು ತಲೆಯ ರಣಹದ್ದು, ಹಿಮಾಲಯನ್ ಗ್ರಿಪನ್, ಭಾರತೀಯ ರಣಹದ್ದು, ಸಿನೇರಿಯಸ್ ರಣಹದ್ದು, ಯುರೇಷಿಯನ್ ಗ್ರಿಪನ್, ಈಜಿಪ್ಟ್ನ ರಣಹದ್ದು, ಗಡ್ಡದ ರಣಹದ್ದು ಇವೆಲ್ಲವುಗಳು ಭಾರತದಲ್ಲಿ ಕಂಡುಬರುವ ರಣಹದ್ದುಗಳ ಜಾತಿಗಳಾಗಿವೆ. ನೆಕ್ಸ್ಟ್ ಸಿಷೆಲ್ಸ್. ಇತ್ತೀಚೆಗೆ INS ತೀರ್, INS ಶಾರ್ದುಲಾ, ICGS ಸಾರಥಿಗಳನ್ನ ಒಳಗೊಂಡಿರುವ ಭಾರತೀಯ ನೌಕಾಪಡೆಯ ಮೊದಲ ತರಬೇತಿ ಸ್ಕ್ವಾಡ್ರನ್ ಸಿಷೆಲ್ಸ್ಗೆ 4 ದಿನಗಳ ಭೇಟಿಯನ್ನ ಪೂರ್ಣಗೊಳಿಸಿದೆ. ಸಿಷೆಲ್ಸ್ ಇಲ್ಲಿದೆ ನೋಡಿ, ಇದು ಹಿಂದೂ ಮಹಾಸಾಗರದಲ್ಲಿರುವ ಒಂದು ದ್ವೀಪ ರಾಷ್ಟ್ರವಾಗಿದೆ. ಇದರ ರಾಜಧಾನಿ ವಿಕ್ಟೋರಿಯಾ. ಸಿಷೆಲ್ಸ್ ಇದು ಮಡಗಾಸ್ಕರ್ನ ಈಶಾನ್ಯಕ್ಕೆ ಮತ್ತು ಆಫ್ರಿಕಾದ ಮುಖ್ಯ ಭೂಭಾಗದ ಪೂರ್ವಕ್ಕೆ ಇದೆ. ಸಿಷೆಲ್ಸ್ ಬಳಿ ಇತರ ಪ್ರಮುಖ ದ್ವೀಪಗಳಲ್ಲಿ ದಕ್ಷಿಣಕ್ಕೆ ಕೊಮೊರಸ್ ಮತ್ತು ಮಾರಿಷಸ್ ದ್ವೀಪಗಳಿವೆ. ಕೊಮೊರಸ್ ಪೂರ್ವಕ್ಕೆ ಮಾಲ್ಡೀವ್ಸ್ ದ್ವೀಪವಿದೆ. ಇದು 115 ದ್ವೀಪಗಳ ದ್ವೀಪ ಸಮೂಹವನ್ನ ಒಳಗೊಂಡಿದೆ. ಸಿಷೆಲ್ಸ್ ದ್ವೀಪ ಇದು ಹಿಂದೂ ಮಹಾಸಾಗರದ ಪಶ್ಚಿಮದಲ್ಲಿರುವ ಒಂದು ದ್ವೀಪವಾಗಿದೆ. ಇದರ ರಾಜಧಾನಿ ವಿಕ್ಟೋರಿಯಾ. ನೆಕ್ಸ್ಟ್ ಮಲಕ್ಕಾ ಜಲಸಂಧಿ ಇಲ್ಲಿದೆ ನೋಡಿ. ಈ ಮಲೇಷಿಯಾ ಮತ್ತು ಸಿಂಗಾಪುರನ ಮಧ್ಯೆ ಇರತಕ್ಕಂಥದ್ದು ಮಲಕ್ಕಾ ಜಲಸಂಧಿ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮಲಕ್ಕಾ ಜಲಸಂಧಿಯಲ್ಲಿ ಗಸ್ತು ತಿರುಗುವ ತನ್ನ ಆಸಕ್ತಿಗೆ ಭಾರತವು ಸಿಂಗಾಪುರದ ಬೆಂಬಲವನ್ನ ಪಡೆದುಕೊಂಡಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಮಲಕ್ಕಾ ಜಲಸಂಧಿ ಇದು ಅಂಡಮಾನ್ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರಗಳನ್ನ ಸಂಪರ್ಕಿಸುತ್ತದೆ. ಇದು ಪಶ್ಚಿಮಕ್ಕೆ ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪಗಳನ್ನ, ಪೂರ್ವಕ್ಕೆ ಪರ್ಯಾಯ ದ್ವೀಪ ಮಲೇಷಿಯಾ ಮತ್ತು ದಕ್ಷಿಣಕ್ಕೆ ತೀವ್ರ ಥೈಲ್ಯಾಂಡ್ ನಡುವೆ ಸಾಗುತ್ತದೆ. ಮಲಕ್ಕಾ ಜಲಸಂಧಿಯ ಹೆಸರು ಮಲಕ್ಕಾ ಸುಲ್ತಾನರಿಂದ ಬಂದಿದೆ. ಇವರು 1400ರಿಂದ 1511ರವರೆಗೆ ದ್ವೀಪ ಸಮೂಹವನ್ನ ಆಳಿದರು. ಇದು ಭಾರತೀಯ ಮತ್ತು ಪೆಸಿಫಿಕ್ ಸಾಗರಗಳನ್ನು ಸಂಪರ್ಕಿಸುತ್ತದೆ. ಇದು ವಿಶ್ವದ ಅತ್ಯಂತ ಜನನಿಬಿಡ ಪ್ರಮುಖ ಹಡಗು ಮಾರ್ಗಗಳಲ್ಲಿ ಒಂದಾಗಿದೆ. ಮಲಕ್ಕಾ ಜಲಸಂಧಿಯ ಜಂಟಿ ಗಸ್ತು ತಿರುಗುವಿಕೆಯನ್ನ ಸಿಂಗಾಪುರ್, ಮಲೇಷಿಯಾ, ಥೈಲ್ಯಾಂಡ್ ಮತ್ತು ಇಂಡೋನೇಷ್ಯಾ ನಿಯಂತ್ರಿಸುತ್ತದೆ. ಭಾರತದ ಸಮುದ್ರ ಮಾರ್ಗದ ವ್ಯಾಪಾರದ ಸರಿಸುಮಾರು 60% ಮತ್ತು ಅದರ ಬಹುತೇಕ ಎಲ್ಲಾ LNG ಆಮದುಗಳ ಮಲಕ್ಕಾ ಜಲಸಂಧಿಯ ಮೂಲಕವೇ ಹಾದು ಹೋಗುತ್ತವೆ. ಮಲಕ್ಕಾ ಜಲಸಂಧಿ ಇಲ್ಲಿದೆ. ನೆಕ್ಸ್ಟ್ ಮಾದರಿ ನೋಂದಣಿ ಸಮೀಕ್ಷೆಯ ಅಂಕಿಅಂಶಗಳ ವರದಿ, ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸರ್ವೆ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್. ಇದರ ಪ್ರಕಾರ ಇದು 2023ರ ವರದಿಯನ್ನ ಬಿಡುಗಡೆ ಮಾಡಿದೆ. ಇದರ ಪ್ರಕಾರ ಹಿರಿಯ ನಾಗರಿಕರ ಜನಸಂಖ್ಯೆಯ 9.7%ರಷ್ಟಿದ್ದಾರೆ. ಇದು 2011ರಲ್ಲಿ 8.6ರಿಂದ ಹೆಚ್ಚಾಗಿದೆ. ಮಾದರಿ ನೋಂದಣಿ ಸಮೀಕ್ಷೆಯ ಅಂಕಿಅಂಶಗಳ ವರದಿ ಇದನ್ನು ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿಯು ನಿರ್ವಹಿಸುತ್ತದೆ. ಇದು ಫಲವತ್ತತೆ ಮರಣ ಸೂಚಕಗಳನ್ನು ಒದಗಿಸುತ್ತದೆ. ಕಚ್ಚಾ ಮರಣ ದರ, ಶಿಶು ಮರಣ ದರಗಳನ್ನು ಈ ಡೇಟಾ ಒಳಗೊಂಡಿರುತ್ತದೆ. ಮಾದರಿ ನೋಂದಣಿ ಸಮೀಕ್ಷೆಯ ಅಂಕಿಅಂಶಗಳ ವರದಿಯ ಪ್ರಮುಖ ಅಂಶಗಳು: ಭಾರತದ ಒಟ್ಟು ಫಲವತ್ತತೆಯ ದರ 2 ವರ್ಷಗಳಲ್ಲಿ ಮೊದಲ ಬಾರಿಗೆ 2023ರಲ್ಲಿ 1.9ಕ್ಕೆ ಇಳಿದಿದೆ. ಭಾರತದ ಕಚ್ಚಾ ಜನನ ದರ 2022ರಲ್ಲಿ 19.1ರಿಂದ 2023ರಲ್ಲಿ 18.4ಕ್ಕೆ 0.7 ಪಾಯಿಂಟ್ಗಳನ್ನ ಇಳಿದಿದೆ. ಬಿಹಾರದಲ್ಲಿ ಅತ್ಯಧಿಕ ಕಚ್ಚಾ ಜನನ ದರ 25.8 ಮತ್ತು ಕಡಿಮೆ ತಮಿಳುನಾಡಿನಲ್ಲಿದೆ, ಅದು 12. ಭಾರತದ 9.7% ಜನರು ಈಗ 60 ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದಾರೆ. ಇದು ಕೇವಲ 1 ದಶಕದಲ್ಲಿ ತೀವ್ರ ಏರಿಕೆಯಾಗಿದೆ. ಕೇರಳ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಕೇರಳದಲ್ಲಿ ಜನಸಂಖ್ಯೆಯ ಸುಮಾರು 15% ಜನರು 60 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದಾರೆ. ದೇಶದಲ್ಲಿ ಜನನ ಸಮಯದಲ್ಲಿ ಲಿಂಗಾನುಪಾತ 917ರಷ್ಟಿದ್ದು, ಜನಸಂಖ್ಯೆಯ ಪ್ರತಿ 1,000 ಗಂಡು ಮಕ್ಕಳಿಗೆ
917 ಹುಡುಗಿಯರು ಜನಿಸುತ್ತಿದ್ದಾರೆ ಎಂಬುದನ್ನ ಇದು ಸೂಚಿಸುತ್ತದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.